ಇತ್ತೀಚೆಗೆ ರಾಜ್ಯದಲ್ಲಿ ದರೋಡೆ ಕಳ್ಳತನ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮನೆ ಬೀಗ ಮುರಿದು ಅರ್ಧ ಕೆಜಿ ಚಿನ್ನಾಭರಣವನ್ನ ದರೋಡೆ ಮಾಡಿರುವಂತ ಪ್ರಕರಣ ಇದು. ಕಾರಿನಲ್ಲಿ ಬಂದು ಕಳ್ಳತನವನ್ನ ಮಾಡಿ ಕದೀಮರು ಎಸ್ಕೇಪ್ ಆಗಿದ್ದಾರೆ. ರಾಮನಗರದ ಸ್ಟೋರಿ. ಅರ್ಧ ಕೆಜಿ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ದಾರೆ ಕದೀಮರು. ರಾಮನಗರದ ದ್ಯಾವರಸೆ ಗೌಡ ದೊಡ್ಡಿಯಲ್ಲಿ ಈ ಘಟನೆ ನಡೆದಿದೆ. ಗಮನಿಸ್ತಾ ಹೋಗೋದಾದ್ರೆ ಸಾಫ್ಟ್ವೇರ್ ಉದ್ಯೋಗಿ ಲಿಖಿತ್ ಮನೆಯಲ್ಲಿ ಕಳ್ಳತನ ಆಗಿದೆ ಎನ್ನುವಂತ ಮಾಹಿತಿ ಸಿಕ್ಕಿದೆ. ಯಾರು ಇಲ್ಲದ ವೇಳೆ ಮನೆ ಬೀಗ ಮುರಿದು ಕಳ್ಳತನವನ್ನ ಮಾಡಿದ್ದಾರೆ. ಬೆಡ್ರೂಮ್ನ ಕಬೋರ್ಡ್ನಲ್ಲಿದ್ದಂತ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ದಾರೆ ಕದೀಮರು. ಅಷ್ಟೇ ಅಲ್ಲ, ಸಿಸಿಟಿವಿ ಡಿವಿಆರ್ ಕೂಡ ಹೊತ್ಕೊಂಡು ಹೋಗಿದ್ದಾರೆ. ಸ್ಥಳಕ್ಕೆ ರಾಮನಗರ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಡಿವೈಎಸ್ಪಿ ನೇತೃತ್ವದಲ್ಲಿ ದರೋಡೆಕೋರರು ಅಥವಾ ಕಳ್ಳರ ಬಂಧನಕ್ಕೆ ಬಲೆಯನ್ನ ಬೀಸಲಾಗಿದೆ. ಮನೆ ಬೀಗ ಮುಗಿದು ಅರ್ಧ ಕೆಜಿ ಚಿನ್ನಾಭರಣ ದರೋಡೆ ಮಾಡಿರುವಂತಹ ಪ್ರಕರಣ ರಾಮನಗರದಲ್ಲಿ ನಡೆದಿದೆ. ನೋಡ್ತಾ ಇರಬಹುದು, ಇದೇ ಮನೆಯಲ್ಲಿ ಕಳ್ಳತನ ಆಗಿರೋದು. ಲಿಖಿತ್ ಎನ್ನುವಂಥ ವ್ಯಕ್ತಿ ಸಾಫ್ಟ್ವೇರ್ ಉದ್ಯೋಗಿ ಆಗಿದ್ರು. ಇವರು ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಇಲ್ಲಿಗೆ ಕಳ್ಳರು ಬಂದಿದ್ದಾರೆ. ಮನೆಯ ಬೀಗವನ್ನ ಮುರಿದು ಮನೆಯ ಒಳಗೆ ಪ್ರವೇಶವನ್ನ ಮಾಡಿ ಅರ್ಧ ಕೆಜಿ ಚಿನ್ನಾಭರಣವನ್ನ ಕದ್ಕೊಂಡು ಹೋಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ಕಾರಿನಲ್ಲಿ ಎಸ್ಕೇಪ್ ಆಗಿದ್ದಾರೆ. ಮನೆಯಲ್ಲಿದ್ದಂಥ ಸಿಸಿಟಿವಿ ಡಿವಿಆರ್ ಅನ್ನು ಕೂಡ ತಗೊಂಡು ಹೋಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಅಕ್ಕಪಕ್ಕದ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡುವಂಥ ಕೆಲಸವನ್ನ ಈಗ ಪೊಲೀಸರು ಮಾಡಿದ್ದಾರೆ. ಮಾಹಿತಿ ಕೊಡ್ತಾರೆ ನಮ್ಮ ರಾಮನಗರ ಪ್ರತಿನಿಧಿ ಪ್ರವೀಣ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಗಮನಿಸ್ತಾ ಇದ್ವಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ದಿನದಿಂದ ದಿನಕ್ಕೆ. ಹಾಗೆಯೇ ಈ ಅರ್ಧ ಕೆಜಿ ಚಿನ್ನಾಭರಣ ಕದ್ದಂತ ಕೇಸ್ಗೆ ಸಂಬಂಧಿಸಿದಂತೆ ಕಳ್ಳರ ಪತ್ತೆಗಾಗಿ ಪೊಲೀಸರು ಯಾವ ರೀತಿಯಾಗಿ ತಂಡಗಳನ್ನು ರಚನೆ ಮಾಡಿದ್ದಾರೆ? ಖಂಡಿತ ಸಂಪತ್, ಏನಂದ್ರೆ ರಾಜ್ಯದಲ್ಲಿ ದಿನೇ ದಿನೇ ದರೋಡೆ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು, ಚಿನ್ನದ ದರ ಗಗನಕ್ಕೆ ಏರ್ತಾ ಇರುವಂತದ್ದು ಒಂದ್ ಕಡೆ ಆದ್ರೆ ಅದನ್ನ ಲಾಭವನ್ನ ಪಡೆದುಕೊಂಡಂತ ಕಳ್ಳರು ಇದೀಗ ಮನೆಯ ಬೀಗವನ್ನ ಹೊಡೆದು ಕಳ್ತನ ಮಾಡ್ತಾ ಇರುವಂತದ್ದು. ಅದೇ ರೀತಿ ನಿನ್ನೆ ಮಧ್ಯಾಹ್ನ ರಾಮನಗರ ಟೌನ್ ನ ಅರ್ಕಾವತಿ ಬಡಾವಣೆ ದೇವರ್ಷಗುದ್ದೋಡಿ ರಸ್ತೆಯಲ್ಲಿ 2 ಮನೆಯಲ್ಲಿ ಕಳ್ತನವನ್ನ ಮಾಡಿರುವಂತದ್ದು. ಏನು ಲಿಖಿತ್ ಎಂಬ ಸಾಫ್ಟ್ವೇರ್ ಉದ್ಯೋಗಿ ಏನಿರ್ತಾನೆ ಆತ ಕುಟುಂಬ ಸಮೇತ ಪ್ರವಾಸಕ್ಕೆ ಹೋಗಿರ್ತಾನೆ. ನಿನ್ನೆ ಮಧ್ಯಾಹ್ನ ಬಂದು ನೋಡಿದಂತ ಸಂದರ್ಭದಲ್ಲಿ ಸಂಜೆ ವೇಳೆಗೆ ಮನೆಯ ಬೀಗವನ್ನ ಹೊಡೆದು ಆ ಬೆಡ್ರೂಮ್ ನಲ್ಲಿ ಕಬೋರ್ಡ್ ನಲ್ಲಿ ಇದ್ದಂತ ಸುಮಾರು ಅರ್ಧ ಕೆಜಿಗೂ ಹೆಚ್ಚು ಚಿನ್ನಾಭರಣವನ್ನ ಕದೀಮರು ಕದ್ದೊಯ್ದಿರುವಂತದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಅದೇ ಬಡಾವಣೆಯ ಏನೋ ಉಪನ್ಯಾಸಕಿ ಮನೆಯಲ್ಲೂ ಕೂಡ ಕದೀಮರು ಕಳ್ತನ ಮಾಡಿರುವಂತದ್ದು. ಗೃಹಪ್ರವೇಶ ಆಗಿ ಕಳೆದ 1 ತಿಂಗಳು ಮಾತ್ರ ಆಗಿದೆ. ಅಲ್ಲಿ ಉಪನ್ಯಾಸಕಿ ಬೆಳಗ್ಗೆದ್ದು ಕಾಲೇಜ್ಗೆ ಹೋಗಿರ್ತಾರೆ. ನಿನ್ನೆ ಮಧ್ಯಾಹ್ನ ಸಂಜೆ ಬಂದಂತ ನೋಡಿದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಮನೆಯ ಬೀಗವನ್ನ ಹೊಡೆದು ಸುಮಾರು 1 ಲಕ್ಷ ಕ್ಯಾಶು ಮತ್ತೆ 8 ಗ್ರಾಮ್ ಚಿನ್ನಾಭರಣವನ್ನ ದೋಚಿ ಕದ್ದೊಯ್ದಿರ್ತಾರೆ. ಆದ್ರೆ ಬಂದಂತ ಕದೀಮರು ಮನೆಯಲ್ಲಿದ್ದಂತ ಚಿನ್ನಾಭರಣವನ್ನ ಕದ್ದಿರೋದು ಒಂದ್ ಕಡೆ ಆದ್ರೆ, ಮನೆಯಲ್ಲಿದ್ದಂತ ಸಿಸಿಟಿವಿಯ ಡಿವಿಆರ್ ನು ಕೂಡ ಕದ್ದೊಯ್ದಿರುವಂತದ್ದು. 3 ಕದೀಮರು ಮಾಸ್ಕ್ ಅನ್ನ ಹಾಕೊಂಡು ಕಾರ್ನಲ್ಲಿ ಬಂದು ಕಳ್ತನ ಮಾಡಿರುವಂತದ್ದು. ಸದ್ಯ ಪೊಲೀಸರು ಕೂಡ ತನಿಖೆನ ಚುರುಕುಗೊಳಿಸಿರುವಂತದ್ದು. ಸಿಸಿಟಿವಿ ಡಿವಿಆರ್ ನ ಕೂಡ ಕದೀಮರು ಕದ್ದೊಯ್ದಿರೋ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ರಸ್ತೆಗಳಲ್ಲಾಗಿರ್ಬೋದು, ಬಡಾವಣೆಗಳಲ್ಲಿ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ರಾಮನಗರ ಡಿವೈಎಸ್ಪಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಕೂಡ ರಚನೆ ಮಾಡಿರುವಂತದ್ದು. ಸಿಸಿಟಿವಿ ದೃಶ್ಯಾವಳಿಗಳು ಜೊತೆಗೆ ಒಂದು ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಸಿ ಒಂದು ಕಾರನ್ನ ತಂದಿದ್ರು. ಆ ಕಾರನ್ನು ಕೂಡ ಟ್ರೇಸ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಬೇರೆ ಬೇರೆ ಭಾಗಗಳಲ್ಲಿ ನಿನ್ನೆ ಕಳ್ತನ ಮಾಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಎಲ್ಲೆಲ್ಲ ಓಡಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಸದ್ಯ ರಾಮನಗರ ಟೌನ್ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಅಂದ್ರೆ ರಾಜ್ಯದಲ್ಲಿ ದಿನೇ ದಿನೇ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು. ಅಂದ್ರೆ ಆಡಾಗ್ಲೇ ಈ ರೀತಿ ಕಳ್ಳತನ ಮಾಡಿರೋದ್ರಿಂದ ಸಹಜವಾಗಿ ಬಡಾವಣೆಯ ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಸಾಕಷ್ಟು ಆತಂಕ ಇರುವಂತದ್ದು. ಅಂದ್ರೆ ಮನೆ ಪಕ್ಕ ನಾವಿದ್ರು ಕೂಡ ಈ ರೀತಿ ಬಂದು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇಲ್ಲದೆ ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳಿ ಕೂಡ ಅವರು ಕೂಡ ಆತಂಕದಲ್ಲಿರುವಂತದ್ದು. ರಾಜ್ಯದಲ್ಲಿ ದರೋಡೆ ಪ್ರಕರಣಗಳು ಹೆಚ್ಚಾಗ್ತಿರುವಂತ ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪೊಲೀಸರು ಸಾಕಷ್ಟು ಅವೇರ್ನೆಸ್ ಅನ್ನು ಮೂಡಿಸ್ತಾ ಇದ್ರು ಕೂಡ ಕಳ್ಳತನ ಪ್ರಕರಣಗಳು ಕೂಡ ಹೆಚ್ಚಾಗ್ತಾನೆ ಇರುವಂತದ್ದು. ಸಂಪರ್ಕ. ಥ್ಯಾಂಕ್ ಯು ಪ್ರವೀಣ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.